ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಮೇಲ್ನೋಟಕ್ಕೆ ಏನು ನೋಡ್ತೀವಿ ಅದೆಲ್ಲ ನಿಜ ಇರೋದಿಲ್ಲ. ಅದರಲ್ಲೂ ಜಾಗತಿಕ ವಿದ್ಯಮಾನಗಳ ವಿಷಯದಲ್ಲಿ ಪ್ರತಿ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ, ಪ್ರತಿ ಮಾತನ್ನು ಪರೀಕ್ಷಿಸಬೇಕಾಗತ್ತೆ. ಅಲ್ಲಿ ಪ್ರತಿ ಚಲನವಲನವೂ ಕೂಡ ಬೇರೆಯದ್ದೇ ಸಂದೇಶಗಳನ್ನು ಕೊಡ್ತಾ ಇರತ್ತೆ. ಹೀಗಾಗಿ ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಕಾಣೋದು, ನಮ್ಮ ಕಿವಿಗಳು ಕೇಳಿಸ್ಕೊಳ್ಳೋದು ಮಾತ್ರ ನಿಜ ಆಗಿರೋದಿಲ್ಲ. ಈಗ ನೋಡಿ, ಮೊನ್ನೆ ಒಮನ್ನಲ್ಲಿ ಇರಾನ್ ಮತ್ತು ಅಮೆರಿಕಾಗಳ ನಡುವೆ ಮಾತುಕತೆಗಳಾದವು. ಮಾತುಕತೆ ಫಲಪ್ರದವಾಗಿತ್ತು. ಇನ್ನೊಂದು 2-3 ರೌಂಡ್ ಮಾತಾಡಿದರೆ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತ ಎರಡೂ ದೇಶಗಳು ಹೇಳ್ಕೊಂಡ್ವು. ಇರಾನ್ ಅಣ್ವಸ್ತ್ರಗಳನ್ನು ಕೈಬಿಡೋದಕ್ಕೆ ಒಪ್ಪಿದೆ. ಹೀಗಾಗಿ ಅಲ್ಲಿ ಯುದ್ಧದ ಕಾರ್ಮೋಡ ಸರಿತಿದೆ ಅಂತ ಕೆಲವರು ಹೇಳ್ತಾ ಬಂದರು. ಆದರೆ ಹೀಗೆ ಮಾತುಕತೆ ಮುಗಿಸಿ ಬಂದ ಕೂಡಲೇ ಇರಾನಿನ ವಿದೇಶಾಂಗ ಸಚಿವ ಅರ್ಗಾಚಿ ಯುದ್ಧ ಹಡಗಲ್ಲಿ ಕಾಣಿಸ್ಕೊಂಡ್ರು. ಹಾಗೆ ವಿಟ್ಕಾಫ್ ಕೂಡ ಅಮೆರಿಕದ ಯುದ್ಧ ತಯಾರಿಗಳನ್ನು ಗಮನಿಸುವ ಕೆಲಸವನ್ನು ಮಾಡಿದರು. ಅದರ ಬೆನ್ನಲ್ಲೇ ಈಗ ಸರ್ವೋಚ್ಚ ನಾಯಕ ಖಮೇನಿ 37 ವರ್ಷಗಳ ಸಂಪ್ರದಾಯವೊಂದನ್ನು ಮುರಿದಿದ್ದಾರೆ. ಇದು ಖಮೇನಿಯಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗಳ ಬಗ್ಗೆ ಹೆಚ್ಚಾಗ್ತಾ ಇರುವ ಅನುಮಾನ ಮತ್ತು ಆತಂಕಗಳನ್ನು ತೋರಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಅಲ್ಲಿ ಸಂಧಾನದ ಮಾತುಕತೆಗಳು ಫಲ ಕೊಡೋದಿಲ್ವಾ? ಅಮೆರಿಕ ದಾಳಿ ಮಾಡದೇ ಇದ್ರೂ ಇರಾನ್ ಮೇಲೆ ನಾವು ದಾಳಿ ಮಾಡ್ತೀವಿ ಅನ್ನೋ ಮಾತನ್ನ ಇಸ್ರೇಲ್ ಯಾಕೆ ಪದೇ ಪದೇ ಹೇಳ್ತಾ ಇದೆ? ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೆ. 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತಿರುವುಗಳನ್ನು ಪಡ್ಕೊಳ್ತಲೇ ಇದೆ. ಕಳೆದ ಶುಕ್ರವಾರನೇ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಸಿದ್ಧ ಆಗ್ತಾ ಇತ್ತು. ಇರಾನ್ನಲ್ಲಿನ ತನ್ನ ನಾಗರಿಕರಿಗೆ ತಕ್ಷಣ ಅಲ್ಲಿಂದ ಹೊರಟು ಬನ್ನಿ ಅಂತ ಅಮೆರಿಕ ಕರೆ ಕೊಡ್ತು. ಚೈನಾ ಕೂಡ ತನ್ನ ಜನರಿಗೆ ವಾಪಸ್ಸು ಬಂದು ಬಿಡಿ ಅಂತ ಹೇಳ್ತು. ಟರ್ಕಿ, ಅಜರ್ಬೈಜಾನ್, ಆರ್ಮೇನಿಯಾ, ಪಾಕಿಸ್ತಾನ ಯಾವ ಕಡೆಯಿಂದಾದರೂ ಸರಿ ಇರಾನ್ ಅನ್ನ ಬಿಟ್ಟು ಮೊದಲು ಹೊರಬಂದು ಬಿಡಿ ಅನ್ನೋ ಸೂಚನೆಯನ್ನ ಅಲ್ಲಿ ಕೊಡ್ಲಾಯ್ತು. ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ದವರು ಜುಮ್ಮಾ ದಿನ ರಾತ್ರಿ ದಾಳಿ ಆಗೇ ಆಗತ್ತೆ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು. ಅದೇ ಶುಕ್ರವಾರ ಒಮನ್ನಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಮಾತುಕತೆಗಳು ಕೂಡ ನಡೀತಾ ಇದ್ವು. ಅಲ್ಲಿ ಇರಾನ್ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಅಮೆರಿಕ ಪ್ರಯತ್ನಗಳನ್ನು ಪಡ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅದರ ಜೊತೆ ಈ ಮಾತುಕತೆಗಳು ಫಲಪ್ರದ ಆಗಬಾರದು ಅಂತ ಇಸ್ರೇಲ್ ಹಾಗೂ ಸೌದಿಗಳು ಬಯಸ್ತಾ ಇತ್ತು. ಆದರೆ ನಾಟಕೀಯವಾಗಿ ಇರಾನ್ ತನ್ನ ಅಣು ಕಾರ್ಯಕ್ರಮವನ್ನು ಕೈ ಬಿಡೋದಿಕ್ಕಲ್ಲಿ ಒಪ್ಪಿಗೆಯನ್ನು ಕೊಡ್ತು. ಆದರೆ ಮಿಸೈಲ್ ಯೋಜನೆಯನ್ನ ಬಿಡೋದಿಕ್ಕೆ ಒಪ್ಪಲಿಲ್ಲ. ಆ ಬಗ್ಗೆ ಇನ್ನೂ ಒಂದಷ್ಟು ಮಾತುಕತೆಗಳು ನಡೀಬೇಕು ಅನ್ನೋ ನಿರ್ಧಾರಕ್ಕೆ ಎರಡೂ ದೇಶಗಳು ಬಂದವು. ಮೀಟಿಂಗ್ ಮುಗಿಸಿ ಎದ್ದು ಬಂದವರು ಸಮಸ್ಯೆ ಬಗೆಹರಿತಿದೆ ಅನ್ನೋ ಮಾತುಗಳನ್ನೂ ಆಡಿದ್ರು. ಇನ್ನೊಂದು 2-3 ರೌಂಡ್ ಮಾತುಕತೆಗಳಲ್ಲಿ ಎಲ್ಲ ಸರಿ ಹೋಗುತ್ತೆ, ಇರಾನ್ ನಮ್ಮ ಹಾದಿಗೆ ಬರುತ್ತೆ ಅಂತ ಅಮೆರಿಕ ಕೂಡ ಹೇಳ್ಕೊಳ್ತು. ಆದ್ರೆ ಗೆಳೆಯರೆ, ಅಲ್ಲಿ ಇರಾನ್ ಅಣ್ವಸ್ತ್ರಗಳನ್ನ ಕೈ ಬಿಡುತ್ತಾ ಇಲ್ವಾ, ಮಿಸೈಲ್ ಯೋಜನೆಯನ್ನ ಮುಂದುವರಿಸುತ್ತಾ ನಿಲ್ಲಿಸುತ್ತಾ ಅನ್ನೋದು ಈಗ ಅಮೆರಿಕಾಗೆ, ಇಸ್ರೇಲ್ಗೆ, ಸೌದಿಗೆ ಮುಖ್ಯ ಆಗ್ತಾ ಇಲ್ಲ. ಅವರಿಗೆ ಬೇಕಾಗಿರೋದು ಇರಾನ್ನಲ್ಲಿನ ಆಡಳಿತ ಬದಲಾವಣೆ. ಇರಾನ್ ಅನ್ನೋದು ಚೈನಾ ಹಾಗೂ ರಷ್ಯಾಗಳ ನೆರಳಿಂದ ಹೊರಬಂದು ಅಮೆರಿಕಾದ ಬಣ ಸೇರಬೇಕು. ಹಾಗಾಗಬೇಕು ಅಂದ್ರೆ ಖಮೇನಿಗಳ ಆಡಳಿತ ಅಲ್ಲಿ ಅಂತ್ಯ ಆಗಬೇಕು ಅಂತ ಅಮೆರಿಕ ಕೂಡ ಬಯಸ್ತಾ ಇದೆ. ಗೆಳೆಯರೆ, ಅಲ್ಲಿ ಒಂದು ಯುದ್ಧ ಇದೆಲ್ಲವನ್ನ ಮಾಡಿಬಿಡುತ್ತೆ ಅನ್ನೋ ನಂಬಿಕೆ ಕೂಡ ಪೂರ್ತಿಯಾಗಿ ಅಮೆರಿಕಾಗಿಲ್ಲ. ಅವರು ದೀರ್ಘಕಾಲೀನ ಯುದ್ಧಗಳನ್ನು ಬಯಸೋದೂ ಇಲ್ಲ. ಬದಲಿಗೆ ಒಂದು ಆಪರೇಷನ್, ಒಂದು ಆಂತರಿಕ ದಂಗೆ, ಒಂದು ಸರ್ಜಿಕಲ್ ಸ್ಟ್ರೈಕ್ ಥರದ ಕಾರ್ಯಾಚರಣೆ ಅಥವಾ ಒಂದು ಸಣ್ಣ ಪ್ರಮಾಣದ ಯುದ್ಧದಲ್ಲಿ ಇರಾನ್ ಅನ್ನು ಮಣಿಸಬೇಕು. ಆದರೆ ಅದು ಅಷ್ಟು ಸುಲಭ ಕೂಡ ಅಲ್ಲ. ಇರಾನ್ ಅನ್ನೋದು ವೆನೆಜುವೆಲಾ ಅಲ್ಲ. ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯೊಂದಕ್ಕೆ ಪ್ರಯತ್ನಗಳು ಆರಂಭ ಆಗುತ್ತವೆ. ಅದನ್ನು ಅಮೆರಿಕ ಅಲ್ಲ, ಇಸ್ರೇಲ್ ಮಾಡುತ್ತೆ. ಇಸ್ರೇಲಿಗೆ ಕೋವರ್ಟ್ ಆಪರೇಷನ್ಗಳು ಹೊಸವಲ್ಲ. ಈ ಹಿಂದೆ ಇರಾನಿನ ಅಣುವಿಜ್ಞಾನಿಯನ್ನ ಇಸ್ರೇಲ್ ಇರಾನ್ನಲ್ಲೇ ಕೊಲ್ಲಿಸಿಬಿಡ್ತು. ಹಮಾಸ್ನ ಸಾಕಷ್ಟು ನಾಯಕರು ಇರಾನ್ನಲ್ಲಿ, ಅಲ್ಲಿನ IRGC ಅಂದ್ರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ರಕ್ಷಣೆಯಲ್ಲಿದ್ದಾಗಲೇ ಕೊಲೆಯಾದರು. ಹಾಗೆ ಇರಾನ್ ನೆಲೆಗಳ ಮೇಲೆ ಒಳಗಿಂದಲೇ ಒಂದು ಡ್ರೋನ್ ದಾಳಿ ನಡೀತು. ಅದನ್ನು ಕೂಡ ಇಸ್ರೇಲೇ ಮಾಡಿಸ್ತು. ಇರಾನಿನ ಅಧ್ಯಕ್ಷರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದರು. ಅವತ್ತು ಕೂಡ ಇಸ್ರೇಲ್ ಮುಸಿ ನಕ್ಕಿತ್ತು. ಇತ್ತೀಚೆಗೆ ಕೂಡ ಇರಾನಿನ IRGC ಹಿರಿಯ ಅಧಿಕಾರಿಗಳ ನಿಗೂಢ ಸಾವುಗಳ ಹಿಂದೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಅವುಗಳ ಸ್ಫೋಟಗಳು ಇದ್ವು. ಅದು ಕೂಡ ಇಸ್ರೇಲ್ ಅಲ್ಲದೆ ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಇನ್ನು ಈಗಲೂ ಇಸ್ರೇಲ್ ಸುಮ್ಮನೆ ಏನು ಕೂತಿಲ್ಲ. ಇರಾನ್ನಲ್ಲಿ ಏನೇನು ಮಾಡಬೇಕೋ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದರ ಪರಿಣಾಮನೇ ಅಲ್ಲಿ ಆಗಾಗ ಸ್ಫೋಟಗಳು ಉಂಟಾಗ್ತಾ ಇವೆ. ಅದನ್ನ ಇರಾನ್ ಗ್ಯಾಸ್ ಲೀಕೇಜ್ ಅಂತ ಹೇಳ್ಕೊಳ್ತಾ ಇದೆ. ಆದರೂ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಇರಾನಿನ ಆಡಳಿತಕ್ಕೆ ಗೊತ್ತು.
ಹೀಗಾಗಿನೇ ಸರ್ವೋಚ್ಚ ನಾಯಕ ಹೈ ಅಲರ್ಟ್ ಅಲ್ಲಿದ್ದಾನೆ. ಇನ್ನು ಇಸ್ರೇಲ್ ಕೂಡ ಖಮೇನಿ ನಮ್ಮ ಕಣ್ಣಳತೆಯನ್ನ ಬಿಟ್ಟು ಎಲ್ಲೂ ಹೋಗೋದಿಕ್ಕೆ ಸಾಧ್ಯ ಇಲ್ಲ, ಆತನನ್ನು ಕೂಡ ಹೊಡೆದು ಹಾಕ್ತೀವಿ ಅಂತ ಹೇಳುವ ಮೂಲಕ ಅಲ್ಲಿನ ಆತಂಕದ ಮೇಲೆ ಮತ್ತಷ್ಟು ಭಯದ ಭಾರವನ್ನ ಹೇರ್ತಾ ಇದೆ. ಅಲ್ಲೀಗ IRGC ಹಾಗೂ ಒಂದಷ್ಟು ಸರ್ಕಾರದ ಪ್ರಮುಖರಿಗೆ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಸದಂತೆ ಸೂಚಿಸಲಾಗಿದೆ. ಅವರು ಮೀಟಿಂಗ್ ಮಾಡೋ ಸ್ಥಳಕ್ಕೆ ಮೊಬೈಲುಗಳು ಹಾಗೂ ಇನ್ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ಸ್ ಅನ್ನು ನಿರ್ಬಂಧಿಸಲಾಗ್ತಾ ಇದೆ. ಇದರ ಜೊತೆ 37 ವರ್ಷಗಳಿಂದ ಖಮೇನಿ ಪಾಲಿಸಿಕೊಂಡು ಬರ್ತಾ ಇದ್ದ ನಿಯಮವನ್ನು ಕೂಡ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುರಿಯಲಾಗಿದೆ. ಗೆಳೆಯರೆ, ಕಳೆದ ಫೆಬ್ರವರಿ 8ನೇ ತಾರೀಕು ಇರಾನಿನ ವಾಯುಪಡೆಯ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇತ್ತು. ಪ್ರತಿ ವರ್ಷ ಆ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನಾಯಕ ಖಮೇನಿ ಭಾಗಿಯಾಗ್ತಾರೆ. ಈ ಅಲಿ ಖಮೇನಿ ಕೂಡ ಆಯತುಲ್ಲಾ ಆದಮೇಲೆ ಯಾವ ವರ್ಷನೂ ಆ ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಿರಲಿಲ್ಲ. 2020ರಲ್ಲಿ ಚೈನಾ ವೈರಾಣು ಕಾಣಿಸ್ಕೊಂಡಾಗ್ಲೂ ಕೂಡ ಖಮೇನಿ ಆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಆದರೆ ಈ ಬಾರಿಯ ಸಭೆಯಲ್ಲಿ ಖಮೇನಿ ಇರಲಿಲ್ಲ. ಬದಲಿಗೆ ಆ ಸಭೆಯಲ್ಲಿ ಇರಾನ್ನ IRGC ಮುಖ್ಯಸ್ಥ ಅಬ್ದುಲ್ ರಹೀಂ ಮೌಸವಿ ಭಾಗಿಯಾಗಿದ್ದ. ಆತನೇ ವಾಯುಪಡೆಯ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡೋದರ ಮೂಲಕ ಖಮೇನಿಯ ಸಂದೇಶವನ್ನು ಅವರಿಗೆ ತಲುಪಿಸಿದ್ದ. ಹೀಗಾಗಿ ಖಮೇನಿಯ ಬಗ್ಗೆ ಒಂದಷ್ಟು ಅನುಮಾನಗಳು ಶುರುವಾಗಿವೆ. ಖಮೇನಿ ಈಗಾಗಲೇ ದೇಶ ಬಿಟ್ಟಾಗಿದೆ ಅನ್ನೋ ಮಾತುಗಳಿಗೆ ಇದು ಪುಷ್ಟಿ ಕೊಡ್ತಾ ಇದೆ. ಆತ ಇರಾನ್ನಿಂದ ರಷ್ಯಾಗೆ ಪಲಾಯನ ಮಾಡಿದಾನ ಅಥವಾ ಅಲ್ಲೇ ಇರಾನ್ನಲ್ಲಿನ ರಹಸ್ಯ ಸ್ಥಳಗಳಲ್ಲಿ ಅಡಗಿ ಕೂತಿದಾನ? ಇದು ಈಗ ಚರ್ಚೆಗೆ ಕಾರಣ ಆಗ್ತಾ ಇರೋ ವಿಷಯ. ಇನ್ನು ಈ ವಾಯುಪಡೆಯ ದಿನಾಚರಣೆ ಇದೆಯಲ್ಲ, ಅದಕ್ಕೊಂದು ಮಹತ್ವ ಕೂಡ ಇದೆ. ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಇರಾನ್ನ ವಾಯುಪಡೆ ರಾಜನ ಕಡೆಗಿದ್ದ ತನ್ನ ನಿಷ್ಠೆಯನ್ನ ಖೊಮೇನಿ ಕಡೆಗೆ ಬದಲಾಯಿಸಿತು. ಇದರಿಂದ ಇರಾನ್ನಲ್ಲಿನ ಆಡಳಿತ ಬದಲಾವಣೆಗೆ ಹೆಚ್ಚಿನ ಬಲ ಸಿಕ್ಕಂತಾಯ್ತು. ಒಂದ್ ವೇಳೆ ವಾಯುಪಡೆ ಏನಾದರೂ ಕ್ರಾಂತಿಕಾರರ ವಿರುದ್ಧ ಅವತ್ತು ದಾಳಿಗಳನ್ನ ಮಾಡಿದ್ರೆ ಇರಾನ್ನಲ್ಲಿ ಅಷ್ಟೊಂದು ಸುಲಭವಾಗಿ ರಾಜನನ್ನ ಪದಚ್ಯುತಗೊಳಿಸಿ ಅವತ್ತಿನ ಸರ್ವಾಧಿಕಾರಿ ರೋಹಲ್ಲಾ ಖೊಮೇನಿ ಅಧಿಕಾರವನ್ನ ತನ್ನ ಕೈಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ತಮಗೆ ನಿಷ್ಠೆಯನ್ನ ವ್ಯಕ್ತಪಡಿಸಿದ್ದ ಇರಾನಿನ ವಾಯುಪಡೆಯ ನಿರ್ಧಾರವನ್ನ ಗೌರವಿಸೋ ಕಾರಣಕ್ಕೆ ಫೆಬ್ರವರಿ 8ನೇ ತಾರೀಕು ಈ ಸಭೆಯನ್ನ ಮಾಡಲಾಗುತ್ತೆ. ಅದರಲ್ಲಿ ಆಯತುಲ್ಲಾ ಖುದ್ದು ಭಾಗವಹಿಸೋ ಸಂಪ್ರದಾಯ ಇದೆ. ಆದರೆ ಈ ಬಾರಿ ಖಮೇನಿ ಸಭೆಗೆ ಹೋಗಿಲ್ಲ. ಅಲ್ಲಿಗೆ ಹೋದ್ರೆ ತನ್ನ ಮೇಲೆ ದಾಳಿ ನಡೆದು ಬಿಟ್ಟಿತ್ತು ಅನ್ನೋ ಭಯ ಆತನನ್ನು ಕಾಡಿದಂತೆ ಕಾಣ್ತಾ ಇದೆ. ಇನ್ನು ಇಲ್ಲಿ ಯುದ್ಧದ ಕಾರ್ಮೋಡ ದಿನೇ ದಿನೇ ಗಾಢವಾಗ್ತಾ ಹೋಗ್ತಾ ಇದೆ. ಅಲ್ಲೊಂದು ಕಡೆ ಮಾತುಕತೆಗಳು ನಡೀತಿದ್ರು, ಮತ್ತೊಂದು ಕಡೆ ಇರಾನ್ ಹಾಗೂ ಅಮೆರಿಕ ಎರಡು ಸೇನಾ ಜಮಾವಣೆಯನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇವೆ. ಅಕಸ್ಮಾತ್ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮಧ್ಯಪ್ರಾಚ್ಯದಲ್ಲಿನ ಅಮೆರಿಕ ಮಿತ್ರ ದೇಶಗಳನ್ನ ನಾವು ಮುಲಾಜಿಲ್ಲದೆ ಟಾರ್ಗೆಟ್ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಇರಾನ್ನ ಸೇನಾಧಿಕಾರಿ ಕೂಡ ಹೇಳಿದ್ದಾನೆ. ಹಾಗಾದ್ರೆ ಇರಾನಿಗೆ ಅಂಥದ್ದೊಂದು ಶಕ್ತಿ ಇದೆಯಾ? ಗೆಳೆಯರೆ, ಇರಾನ್ನ ವಾಯುಪಡೆ ತುಂಬ ಬಲಿಷ್ಠವಾಗೇನೂ ಇಲ್ಲ. ಸದ್ಯಕ್ಕೆ ಆ ಪಡೆಯಲ್ಲಿ 37,000 ಸಿಬ್ಬಂದಿ ಇದೆ. ಹಾಗೆ 330ರಿಂದ 350 ಏರ್ಕ್ರಾಫ್ಟ್ಗಳಿವೆ. ಇವು ಇರಾನ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಕು ಅಂತ ಹೇಳುತ್ತೆ ಇರಾನ್ನ ಇಸ್ಲಾಮಿಕ್ ಆಡಳಿತ. ಆದ್ರೆ ಅವು ಯಾವೂ ಕೂಡ ತುಂಬಾ ಆಧುನಿಕ ಯುದ್ಧ ವಿಮಾನಗಳಲ್ಲ. ಇನ್ನು ಅಲ್ಲಿನ ಏರ್ ಡಿಫೆನ್ಸ್ ಕೂಡ ತುಂಬಾ ಬಲಿಷ್ಠವಾಗೇನಿಲ್ಲ. ಅವರು ಚೈನಾದ ಏರ್ ಡಿಫೆನ್ಸ್ ಅನ್ನ ಬಳಸ್ತಾ ಇದ್ದಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಜಗತ್ತು ನೋಡಿದೆ. ಆದ್ರೆ ಇರಾನ್ ಬಳಿ ದೊಡ್ಡ ಪ್ರಮಾಣದಲ್ಲಿ ಡ್ರೋನ್ಗಳಿವೆ, ಮಿಸೈಲ್ಗಳಿವೆ. ಅವುಗಳನ್ನ ಇರಾನ್ ಬಳಸಿ ದಾಳಿಗಳನ್ನ ಮಾಡುತ್ತೆ. ಆದರೆ ಏರ್ ಡಿಫೆನ್ಸೇ ಇಲ್ಲದ ದೇಶವನ್ನು ನಿರಾಯುಧಗೊಳಿಸೋದು, ನಿಸ್ತೇಜಗೊಳಿಸೋದು ಕಷ್ಟದ ಕೆಲಸ ಅಲ್ಲ. ಅಲ್ಲಿ ಇಸ್ರೇಲ್ ಹೊರಗಿನಿಂದ ಮಾಡೋ ವಾಯುದಾಳಿಗಳು ಹಾಗೂ ಒಳಗಿಂದಲೇ ಮಾಡಿಸೋ ಒಂದಷ್ಟು ದಾಳಿಗಳು ಇರಾನಿನ ಆಯುಧಾಗಾರಗಳನ್ನು, ಮಿಸೈಲ್ ಸೈಟ್ಗಳನ್ನು ಗುರಿಯಾಗಿಸ್ಕೊಳ್ತವೆ. ಜೊತೆಗೆ ಅಮೆರಿಕ ಈ ಭಾಗದಲ್ಲಿ ಇರಾನ್ ಮಾಡಬಹುದಾದ ದಾಳಿಗಳಿಗೆ ಏರ್ ಡಿಫೆನ್ಸ್ ಅನ್ನು ಕೊಟ್ಟುಬಿಟ್ರೂ ಕೂಡ ಇರಾನಿನ ಶಕ್ತಿ ಕಡಿಮೆ ಆಗುತ್ತೆ. ಇದು ಗೊತ್ತಿರೋದ್ರಿಂದಲೇ ಇಸ್ರೇಲ್ ಅಮೆರಿಕ ಇರಾನಿನ ಮೇಲೆ ದಾಳಿ ಮಾಡದೇ ಇದ್ರೂ ಪರವಾಗಿಲ್ಲ, ದಾಳಿಯನ್ನು ನಾವು ಮಾಡ್ತೀವಿ, ಆದರೆ ಈ ಭಾಗದ ಏರ್ ಡಿಫೆನ್ಸ್ ಅನ್ನ ಅಮೆರಿಕ ನೋಡಿಕೊಂಡ್ರೆ ಸಾಕು ಅಂತ ಹೇಳ್ತಾ ಇರೋದು. ಇನ್ನು ಗೆಳೆಯರೆ, ಇಲ್ಲಿ ದಾಳಿಯನ್ನ ಅಮೆರಿಕಾನೇ ಮಾಡಲಿ, ಇಸ್ರೇಲೇ ಮಾಡಲಿ, ಇದು ಒಂದೆರಡು ದಿನಗಳಲ್ಲಿ ಮುಗಿಯೋ ಸಂಘರ್ಷ ಅಂತೇನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಚೈನಾ ಇರಾನಿಗೆ ಒಂದಷ್ಟು ಆಯುಧಗಳನ್ನು ತಂದುಕೊಟ್ಟಿದೆ. ಹಾಗೆ ಸ್ಯಾಟಲೈಟ್ ನೆರವನ್ನು ಕೂಡ ಚೈನಾ, ರಷ್ಯಾಗಳು ಇರಾನ್ಗೆ ಕೊಡುತ್ತವೆ. ಹೀಗಾಗಿ ಅಲ್ಲಿ ಇರಾನ್ ಕೂಡ ಒಂದಷ್ಟು ಪ್ರತಿರೋಧವನ್ನು ಖಂಡಿತ ಒಡ್ಡುತ್ತೆ. ಗೆಳೆಯರೆ, ಈಗಲೂ ಅನ್ಸೋದೇನು ಅಂದ್ರೆ ಇರಾನ್ ಅನ್ನೋ ಶಿಯಾ ದೇಶ ಅಲ್ಲಿ ಖಂಡಿತ ಇರಬೇಕು. ಅದು ಇದ್ರೇನೆ ಆ ಭಾಗದಲ್ಲಿ ಸುನ್ನಿ ದೇಶಗಳ ಆಟ ಕೂಟಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗೋದು. ಸುನ್ನಿ ಶಿಯಾ ಸಂಘರ್ಷದ ಬಗ್ಗೆ ಗೊತ್ತಿರೋರಿಗೆ ಇರಾನ್ನಲ್ಲಿ ಶಿಯಾ ನೇತೃತ್ವದ ಇಸ್ಲಾಮಿಕ್ ಆಡಳಿತ
ಬಂದ ನಂತರ ಸುತ್ತಮುತ್ತಲ ದೇಶಗಳಲ್ಲಿನ ಶಿಯಾಗಳಲ್ಲಿ ಹೆಚ್ಚಾಗಿರುವ ಆತ್ಮಸ್ಥೈರ್ಯ ಎಂಥದ್ದು ಅನ್ನೋದು ಗೊತ್ತಿರುತ್ತೆ. ಆದರೆ ಇರಾನ್ ಕೇವಲ ಶಿಯಾಗಳನ್ನು ಕಾಪಾಡೋದಕ್ಕೆ ಮಾತ್ರ ಅಲ್ಲಿ ಸೀಮಿತ ಆಗ್ತಾ ಇಲ್ಲ. ಅದು ಮಧ್ಯಪ್ರಾಚ್ಯದಲ್ಲಿ ಉಗ್ರವಾದವನ್ನು ಬೆಂಬಲಿಸ್ತಾ ಹೋಗ್ತಾ ಇದೆ, ಕಟ್ಟರ್ ಇಸ್ಲಾಂನ ಕಾರಣದಿಂದ ಮಾನವ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಮತ್ತು ಶಿಯಾಗಳಲ್ಲದವರೆಲ್ಲರ ವಿರುದ್ಧ ಅಸಹನೆಯನ್ನು ಇರಾನ್ ಹೊರಹಾಕ್ತಾ ಇದೆ. ಅಲ್ಲಿಗೆ ಮಧ್ಯಪ್ರಾಚ್ಯದ ಸುನ್ನಿ ದೇಶಗಳು ಇಷ್ಟು ದಿನ ಏನು ಮಾಡ್ತಾ ಇದ್ವೋ ಅದೇ ಕೆಲಸವನ್ನ ಈಗ ಇರಾನಿನ ಶಿಯಾ ಆಡಳಿತ ಕೂಡ ಮಾಡೋದಕ್ಕೆ ಹೋಗ್ತಾ ಇರೋದು ಅವರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಅಟ್ಲೀಸ್ಟ್ ಇಸ್ರೇಲ್ ಜೊತೆಗೆ ಇರಾನ್ ಸಂಬಂಧಗಳನ್ನು ಸುಧಾರಿಸಿಕೊಂಡಿದ್ರೂ ಕೂಡ ಅವರು ಇಷ್ಟೊಂದು ಸಮಸ್ಯೆಗೆ ತುತ್ತಾಗಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಮತೀಯವಾದ ಅನ್ನೋದು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಇನ್ನು ಅಕಸ್ಮಾತ್ ಈ ಸಂಘರ್ಷ ದೀರ್ಘಕಾಲದವರೆಗೆ ನಡೆದರೆ ತೈಲ ಬೆಲೆಯಲ್ಲಿ ಏರಿಕೆಯನ್ನು ಕಾಣಬೇಕಾಗಿ ಬರುತ್ತೆ. ಜಗತ್ತು ತೈಲ ಸಂಕಷ್ಟಕ್ಕೆ ತುತ್ತಾಗುತ್ತೆ. ಹಾಗಲ್ಲದೆ ಬೇಗ ಇದೆಲ್ಲ ಮುಗಿದು ರೆಜಿಮ್ ಚೇಂಜ್ ಆಗೋಯ್ತು ಅಂತಲೇ ಇಟ್ಕೊಳ್ಳಿ, ಆಗ ಕೂಡ ಇರಾನ್ನಲ್ಲಿ IRGC ಇದ್ದೇ ಇರುತ್ತೆ. ಅವರು ಅಮೆರಿಕ ಅಲ್ಲಿ ಹೇರಿದ ಸರ್ಕಾರದ ವಿರುದ್ಧ ಆಂತರಿಕವಾಗಿ ಹೋರಾಟವನ್ನು ಶುರು ಮಾಡ್ತಾರೆ. ಜೊತೆಗೆ ಐಸಿಸ್ನ ಕಾಟ ಕೂಡ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇರಾನ್ನ ನೆಲದಲ್ಲಿ ಶಿಯಾ ಸುನ್ನಿ ಸಂಘರ್ಷ ಕೂಡ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಇದರಿಂದ ಇರಾನ್ ಅನ್ನೋ ದೇಶ ಅರಾಜಕತೆಗೆ ಒಳಗಾಗುತ್ತೆ. ಈ ಹಿಂದೆ ಅಮೆರಿಕ ಯಾವ ದೇಶಗಳಲ್ಲಿ ರೆಜಿಮ್ ಚೇಂಜ್ ಮಾಡಿ ಅಲ್ಲಿ ಅಸ್ಥಿರತೆ ಅರಾಜಕತೆಗೆ ಕಾರಣ ಆಯಿತೋ ಅದೇ ಪರಿಸ್ಥಿತಿ ಇರಾನ್ನಲ್ಲಿ ಕೂಡ ಉಂಟಾಗುತ್ತೆ. ಅಲ್ಲಿ ಆಡಳಿತ ಬದಲಾಗುತ್ತೋ ಬಿಡುತ್ತೋ, ಆದರೆ ಇರಾನಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ನಾವು ಈ ಸಂದರ್ಭದಲ್ಲಿ ಬಯಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ಅಮೆರಿಕ ಹಾಗೂ ಇಸ್ರೇಲ್ಗಳ ದಾಳಿಯ ಭಯದಲ್ಲಿ ಹೊರಗೆಲ್ಲೂ ಕಾಣಿಸ್ಕೊಳ್ಳದೆ ಖಮೇನಿ ಅಡಗಿ ಕೂತಿದ್ದಾರೆ ಮತ್ತು ಇರಾನ್ನ ಏರ್ ಫೋರ್ಸ್ ವಾರ್ಷಿಕೋತ್ಸವದಲ್ಲಿ ಕೂಡ ಭಾಗಿಯಾಗಿಲ್ಲ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.